ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕಳೆದ ಕೆಲವು ವಾರಗಳಿಂದ ಇಡೀ ಜಗತ್ತನ್ನೇ ನಡುಗಿಸ್ತಾ ಇರುವ ಮಧ್ಯಪ್ರಾಚ್ಯದ ಮಹಾಯುದ್ಧ ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಇಸ್ರೇಲ್ ಇರಾನ್ ನಡುವಿನ ಕಿಡಿ ಈಗ ಜಾಗತಿಕ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವ ಹಂತಕ್ಕೆ ತಲುಪಿದೆ. ಆದರೆ ಈ ಯುದ್ಧದ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಅಚ್ಚರಿಯ ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಅವರ ಒಂದೇ ಒಂದು ಘೋಷಣೆಯಿಂದ ಕಚ್ಚಾ ತೈಲ ದರ ದಿಢೀರ್ ಪಾತಾಳಕ್ಕೆ ಕುಸಿದಿದೆ. ಷೇರುಪೇಟೆಗಳು ಚೇತರಿಸಿಕೊಂಡಿವೆ. ಆದರೆ ಟ್ರಂಪ್ ಶಾಂತಿಯ ಮಾತುಗಳನ್ನಾಡಿದ ಕೆಲವೇ ನಿಮಿಷಗಳಲ್ಲಿ ಇಸ್ರೇಲ್ ಇರಾನ್ ರಾಜಧಾನಿ ಟೆಹ್ರಾನ್ ಮೇಲೆ ಭೀಕರ ದಾಳಿ ನಡೆಸಿದೆ. ಹಾಗಾದ್ರೆ ಅಸಲಿಗೆ ಅಲ್ಲಿ ನಡೀತಿರೋದೇನು? ಟ್ರಂಪ್ ಹೇಳಿಕೆಗೆ ಇರಾನ್ ಮಾಧ್ಯಮಗಳು ನಗ್ತಿರೋದ್ಯಾಕೆ? ಭಾರತ ಸೇರಿದಂತೆ ಜಾಗತಿಕ ಮಾರುಕಟ್ಟೆಯ ಮೇಲೆ ಇದರ ಪರಿಣಾಮ ಏನು? ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇರಾನ್ನ ವಿದ್ಯುತ್ ಮತ್ತು ಇಂಧನ ಮೂಲ ಸೌಕರ್ಯಗಳ ಮೇಲೆ ಅಮೆರಿಕ ಮಾಡಲಿದ್ದ ಭಾರೀ ದಾಳಿಯನ್ನ 5 ದಿನಗಳ ಕಾಲ ಮುಂದೂಡಲಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧವನ್ನ ಸಂಪೂರ್ಣವಾಗಿ ನಿಲ್ಲಿಸುವ ನಿಟ್ಟಿನಲ್ಲಿ ಇರಾನ್ ಜೊತೆ ಅತ್ಯುತ್ತಮ ಮತ್ತು ಫಲಪ್ರದ ಮಾತುಕತೆ ನಡೀತಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಜಗತ್ತಿನ ಬಹುಪಾಲು ತೈಲ ಸಾಗಣೆಯಾಗುವ ಹೋರ್ಮುಜ್ ಜಲಸಂಧಿಯನ್ನ ಇರಾನ್ ಮುಚ್ಚಿತ್ತು. ಇದನ್ನು ತೆರೆಯಲು ಟ್ರಂಪ್ ಡೆಡ್ಲೈನ್ ನೀಡಿದ್ರು. ಇದೀಗ ಮಾತುಕತೆಯ ಕಾರಣ ನೀಡಿ 5 ದಿನಗಳ ಕಾಲ ತಾತ್ಕಾಲಿಕ ಬ್ರೇಕ್ ನೀಡಿದ್ದಾರೆ. ಮಾತುಕತೆಯೂ ಇಲ್ಲ, ಏನೂ ಇಲ್ಲ. ಟ್ರಂಪ್ಗೆ ಇರಾನ್ ತಿರುಗೇಟು. ಆಶ್ಚರ್ಯದ ಸಂಗತಿ ಅಂದ್ರೆ ಟ್ರಂಪ್ ಅವರ ಈ ಮಾತುಕತೆಯ ಹೇಳಿಕೆಯನ್ನ ಇರಾನ್ ಸಂಪೂರ್ಣ ತಳ್ಳಿ ಹಾಕಿದೆ. ಅಮೆರಿಕದ ಜೊತೆಗೆ ಯಾವುದೇ ಮಾತುಕತೆ ನಡೆಯುತ್ತಿಲ್ಲ, ಇವೆಲ್ಲ ಸುಳ್ಳು ಅಂತ ಇರಾನ್ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ. ಇಷ್ಟೇ ಅಲ್ಲ, ಇರಾನ್ನ ಮಾಧ್ಯಮಗಳು ಟ್ರಂಪ್ ಅವರನ್ನು ನೋಡಿ ಲೇವಡಿ ಮಾಡ್ತಾ ಇವೆ. ಇರಾನ್ನ ಪ್ರತಿದಾಳಿಯ ಭೀತಿಯಿಂದ ಅಮೆರಿಕ ಹೆದರಿ ಹಿಂದೇಟು ಹಾಕಿದೆ. ಟ್ರಂಪ್ ಅವರ ಬೆದರಿಕೆ ಬರೀ ಬೊಗಳೆ ಅಂತ ವರದಿ ಮಾಡಿವೆ. ಒಂದು ವೇಳೆ ಇರಾನ್ ಮೇಲೆ ದಾಳಿಯಾದರೆ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳಲ್ಲಿರುವ ವಿದ್ಯುತ್ ಸ್ಥಾವರಗಳನ್ನು ಧ್ವಂಸ ಮಾಡ್ತೀವಿ, ವಿದ್ಯುತ್ಗೆ ಗುಡ್ ಬೈ ಹೇಳಿ ಅಂತ ಇರಾನ್ ಎಚ್ಚರಿಕೆ ನೀಡಿದೆ. ಇರಾನ್ ನಾಯಕನ ಜೊತೆ ನಡೀತಿದ್ಯಾ ಸೀಕ್ರೆಟ್ ಡೀಲ್? ಇದರ ಮಧ್ಯೆ ಇಸ್ರೇಲ್ ಮಾಧ್ಯಮಗಳು ಒಂದು ಹೊಸ ವಿವಾದ ಹುಟ್ಟು ಹಾಕಿವೆ. ಇರಾನ್ನ ಪ್ರಭಾವಿ ನಾಯಕ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಘೀರ್ ಖಾಲಿಬಾಫ್ ಅವರು ಅಮೆರಿಕದ ಅಧಿಕಾರಿಗಳ ಜೊತೆಗೆ ಗುಟ್ಟಾಗಿ ಮಾತುಕತೆ ನಡೆಸಿದ್ದಾರೆ ಅಂತ ವರದಿ ಮಾಡಿವೆ. ಆದರೆ ಖಾಲಿಬಾಫ್ ಅದನ್ನ ಅಲ್ಲಗಳೆದಿದ್ದು, ಇದು ಇಸ್ರೇಲ್ನ ಫೇಕ್ ನ್ಯೂಸ್ ತಂತ್ರ, ನಾವೆಲ್ಲರೂ ನಮ್ಮ ಸುಪ್ರೀಂ ಲೀಡರ್ ಜೊತೆಯೇ ಇದ್ದೀವಿ ಅಂತ ಕಿಡಿಕಾರಿದ್ದಾರೆ. ಪಾತಾಳಕ್ಕೆ ಕುಸಿದ ಕಚ್ಚಾ ತೈಲ ದರ, ಷೇರುಪೇಟೆ ಚೇತರಿಕೆ. ಇನ್ನು ಆರ್ಥಿಕ ವಲಯದ ಹೂಡಿಕೆದಾರರಿಗೆ ಈ ಬೆಳವಣಿಗೆಯಿಂದ ಕೊಂಚ ರಿಲೀಫ್ ಸಿಕ್ಕಿದೆ. ಟ್ರಂಪ್ 5 ದಿನಗಳ ಕಾಲ ದಾಳಿ ಮುಂದೂಡಿದ್ದ ಸುದ್ದಿ ಹೊರಬೀಳ್ತಿದ್ದಂತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬರೋಬ್ಬರಿ $15 ಕುಸಿದಿದೆ. ಬ್ರೆಂಟ್ ಕ್ರೂಡ್ ಬೆಲೆ ಬ್ಯಾರೆಲ್ಗೆ $100ಗಿಂತ ಕೆಳಗೆ, ಅಂದರೆ $96ಗೆ ಇಳಿಕೆಯಾಗಿದೆ. ಯುದ್ಧದ ಭೀತಿಯಿಂದ ಕುಸಿತಾ ಇದ್ದ ಅಮೆರಿಕ ಮತ್ತು ಯುರೋಪ್ನ ಷೇರುಪೇಟೆಗಳಲ್ಲಿ ದಿಢೀರ್ ಚೇತರಿಕೆ ಕಂಡುಬಂದಿದೆ. ಆದರೆ ಮುಂದಿನ 24 ಗಂಟೆಗಳು ಬಹಳ ನಿರ್ಣಾಯಕವಾಗಿದ್ದು, ಪರಿಸ್ಥಿತಿ ಕೈ ಮೀರಿದ್ರೆ ತೈಲ ಬೆಲೆ ಮತ್ತೆ ಗಗನಕ್ಕೇರಬಹುದು ಅಂತ ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ. ಟ್ರಂಪ್ ಘೋಷಣೆ ಬೆನ್ನಲ್ಲೇ ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್. ಇದನ್ನೆಲ್ಲ ನೋಡಿ ಯುದ್ಧ ಮುಗೀತು ಅಂತ ನೀವು ಅಂದ್ಕೊಂಡಿರಬಹುದು. ಆದರೆ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಟ್ರಂಪ್ 5 ದಿನಗಳ ಕಾಲ ದಾಳಿ ಮಾಡಲ್ಲ ಅಂತ ಘೋಷಣೆ ಮಾಡಿದ ಕೇವಲ ಕೆಲವೇ ನಿಮಿಷಗಳಲ್ಲಿ ಇಸ್ರೇಲ್ ಸೇನೆ ಇರಾನ್ ರಾಜಧಾನಿ ಟೆಹ್ರಾನ್ ಮೇಲೆ ಏಕಾಏಕಿ ಭೀಕರ ದಾಳಿ ನಡೆಸಿದೆ. ಅಮೆರಿಕ ದಾಳಿಯನ್ನು ತಡೆಹಿಡಿದ್ರೂ ಇಸ್ರೇಲ್ ಮಾತ್ರ ತನ್ನ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಅಂದ್ರೆ ಈ ಯುದ್ಧ ಸಂಪೂರ್ಣವಾಗಿ ಟ್ರಂಪ್ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಒಟ್ಟಿನಲ್ಲಿ ಈ 5 ದಿನಗಳ ವಿರಾಮ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ತರುತ್ತಾ, ಅಥವಾ ಟೆಹ್ರಾನ್ ಮೇಲಿನ ಇಸ್ರೇಲ್ ದಾಳಿಯಿಂದ ಕೆರಳಿರುವ ಇರಾನ್ ಮತ್ತೊಂದು ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ? ಕಾದು ನೋಡಬೇಕಿದೆ. ಸ್ನೇಹಿತರೆ, ಅಮೆರಿಕ ಮತ್ತು ಇಸ್ರೇಲ್ನ ಈ ದ್ವಂದ್ವ ನೀತಿಯ ಬಗ್ಗೆ ನಿಮಗೇನನ್ಸುತ್ತೆ? ಟ್ರಂಪ್ ನಿಜಕ್ಕೂ ಶಾಂತಿ ತರ್ತಾರ ಅಥವಾ ಇದೊಂದು ತಂತ್ರಾನ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.